ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕಡೆಯಿಂದ ಕ್ರಿಪ್ಟಿಕ್ ಟ್ವೀಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಂಡ್ಯ ನೈಟ್ ರಾ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಮಂಡ್ಯ ನೈಟ್ ರಾ ಅಲ್ಲಿ ಒಂದು ಕ್ರಿಪ್ಟಿಕ್ ವಿಡಿಯೋನ ಡಬ್ಲ್ಯೂ ಅವರು ಪ್ಲೇ ಮಾಡ್ತಾರೆ. ಅಂಡ್ ಅದರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಯಾರೋ ಒಬ್ರು ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ಈ ವ್ಯಕ್ತಿ ಜೊತೆ ಮಾತಾಡಿ ನಿಜವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಯ್ತು. ಅಂಡ್ ಈ ವ್ಯಕ್ತಿ ನನಗೆ ಹೇಳ್ದ ನೀನು ಯಾರು ಅಂತ. ಏನೇ ಆಗ್ಲಿ, ರೆಸ್ಲಿಂಗ್ ಆಸ್ ಮೋರ್ ದೆನ್ ಒನ್ ರಾಯಲ್ ಫ್ಯಾಮಿಲಿ ಅಂತ ಮಂಡ್ಯ ನೈಟ್ ರಾ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದೇ ಒಂದು ಟ್ವೀಟ್ ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಮಾಡಿದ್ದಾರೆ, ರೆಸ್ಲಿಂಗ್ ಆಸ್ ಮೋರ್ ದೆನ್ ಒನ್ ರಾಯಲ್ ಫ್ಯಾಮಿಲಿ ಅಂತ. ಅಷ್ಟೇ ಅಲ್ಲ, ನಮ್ಮ ರ್ಯಾಂಡಿ ಆರ್ಟನ್ ಅವರ ಟ್ವಿಟರ್ ನ ಪ್ರೊಫೈಲ್ ಪಿಕ್ಚರ್ ಕೂಡ ಚೇಂಜ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲು RKO ಎವ್ರಿವನ್ ಅಂತ ಇತ್ತಲ್ಲ, ಅದು ಬದಲಾಗಿ RKO ಕೋಡಿ ಅಂತ ಮಾತ್ರ ಇಲ್ಲಿ ಆಗಿದೆ. ಸೊ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಫುಲ್ ಆನ್ ಮೋಡ್ಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಗೈಸ್, ಕಳೆದ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ ಕೂಡ ಇನ್ಕ್ರೀಸ್ ಆಗಿದೆ. ಅದಕ್ಕಿಂತ ಇಂದಿನ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ 1.1 ಮಿಲಿಯನ್ ಬಂದಿತ್ತು. ಬಟ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ 1.4 ಮಿಲಿಯನ್ ಬಂದಿದೆ ಅಂತಾನೆ ಹೇಳ್ಬೇಕು. ಸೊ ವ್ಯೂವರ್ಶಿಪ್ ವಿಚಾರದಲ್ಲೂ ಕೂಡ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಕಾರಣದಿಂದ ಸ್ಮ್ಯಾಕ್ ಡೌನ್ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಗೈಸ್, ನಿಮ್ಗೆ ಗೊತ್ತಿರಬಹುದು, ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಂಡ್ಯ ನೈಟ್ ರಾ ಅಲ್ಲಿ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂಡ್ ಈಗ ಅವ್ರು ಯಾರು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಇಂಟರ್ನೆಟ್ ಅಲ್ಲಿ ಬರ್ತಾ ಇದೆ. ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅದನ್ನ ಪ್ರೆಡಿಕ್ಟ್ ಮಾಡ್ತಾ ಪ್ರಾಬಬ್ಲಿ ಅದು ನಮ್ಮ ಶೇನ್ ಮಿಕ್ಮ್ಯಾನ್ ಅವರು ಕೂಡ ಆಗಿರಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಅವ್ರು ಆ ರೀತಿ ಹೇಳೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ, ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ರು ರೆಸ್ಲಿಂಗ್ ಆಸ್ ಮೋರ್ ದೆನ್ ಒನ್ ರಾಯಲ್ ಫ್ಯಾಮಿಲಿ ಅಂತ. ಸೊ ಫ್ಯಾಮಿಲೀಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಫ್ಯಾಮಿಲಿ ಬಗ್ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರಬಹುದು, ನಮ್ಮ ಶೇನ್ ಮಿಕ್ಮ್ಯಾನ್ ಅವರ ಬಗ್ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರಬಹುದು, ಅಥವಾ ತನ್ನ ತಂದೆ ಬಾಬ್ ಆರ್ಟನ್ ಬಗ್ಗೆನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರಬಹುದು ಅಂತ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಇನ್ ಸ್ವಲ್ಪ ಜನ ನಮ್ಮ ಕೆವಿನ್ ಓಯನ್ಸ್ ಅವರ ನೇಮ್ ಕೂಡ ತಗೋತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಮೊದಲು ಕೋಡಿ ರೋಡ್ಸ್ ಅವರ ಜೊತೆಗೆ ಇದ್ದು, ಅದಾದ್ಮೇಲೆ ಕೋಡಿ ರೋಡ್ಸ್ ಅವರ ಬುದ್ಧಿ ಗೊತ್ತಾಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ಈಗ ಅವರೇ ರ್ಯಾಂಡಿ ಆರ್ಟನ್ ಅವರಿಗೆ ಪ್ರಾಬಬ್ಲಿ ಫೋನ್ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ ಸ್ವಲ್ಪ ಜನ ನಮ್ಮ ರಾಕ್ ಅವರ ನೇಮ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ರಾಕ್ ಅವರೇ ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಅಲ್ಲಿ ಮಾತಾಡಿರಬಹುದು. ಅಂಡ್ ನೀನು ಮಾಡಿದ್ದು ಸರಿ ಅಂತ ನಮ್ಮ ರಾಕ್ ಅವರು ಹೇಳಿರಬಹುದು ಅಂತ. ಏನೇ ಆಗ್ಲಿ, ಆ ಮಿಸ್ಟ್ರಿ ಕಾಲರ್ ಯಾರು ಅಂತ ಈಗ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಓಡಾಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಆಗಿ ಸೌದಿ ಅರೇಬಿಯಾ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮುಂದಿನ ವರ್ಷದ ರಸಲ್ ಮೇನಿಯಾನ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ವರ್ಷ ಈಗಾಗಲೇ ಸೌದಿ ಅರೇಬಿಯಾದಲ್ಲಿ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಕಳೆದ ವರ್ಷ ಸೌದಿ ಅರೇಬಿಯಾದಲ್ಲಿ ಕೇವಲ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸಿದ್ದೆ, 2026ರಲ್ಲಿ 3 ಪ್ರೀಮಿಯಂ ಲೈವ್ ಇವೆಂಟ್ಗಳು ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ ರಾಯಲ್ ರಂಬಲ್ ಅಂತ. ರಾಯಲ್ ರಂಬಲ್ ಏನೋ ಮುಗೀತು, ಇನ್ನೂ ಕೂಡ ಈ ವರ್ಷ 2 ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ಆಗುತ್ತೆ ಅಂತ ತಿಳಿಸಿದ್ದೆ. ಅಷ್ಟೇ ಅಲ್ಲ, ಜೂನ್ 27ನೇ ತಾರೀಕು ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ನ ಸೌದಿ ಅರೇಬಿಯಾದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನು ಕೂಡ ತಿಳಿಸಿದ್ದೆ. ಬಟ್ ಈಗ ಗಾಯ್ಸ್, ಆ ಪ್ಲಾನ್ಸ್ ಗಳನ್ನೆಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಟೈಮು ಬರ್ತಾ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಗೊತ್ತಿರಬಹುದು, ಇರಾನ್ ಹಾಗೆ ಇಸ್ರೇಲ್ ಅವರ ನಡುವೆ ಯುದ್ಧ ಆಗ್ತಾ ಇದೆ. ಅಂಡ್ ಅವರು ಈಗ ಸೌದಿ ಅರೇಬಿಯಾದ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ US ಅವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ವರ್ಲ್ಡ್ ವಾರ್ 3ನೇ ಆಗುತ್ತೆ ಅಂತ ಇಂಟರ್ನೆಟ್ ಅಲ್ಲಿ ಏನೇನೋ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಒಟ್ನಲ್ಲಿ ಯುದ್ಧ ಆಗ್ತಾ ಇರೋ ಕಾರಣ ಮಿಡಲ್ ಈಸ್ಟ್ ಅಲ್ಲಿ ಈಗ USA ಗವರ್ನಮೆಂಟ್ ಸೌದಿ ಅರೇಬಿಯಾಗೆ ಹೋಗೋದು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕೂಡ ನೈಟ್ ಆಫ್ ಚಾಂಪಿಯನ್ಸ್ ನ ಜೂನ್ 27ನೇ ತಾರೀಕು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅದನ್ನ ಒಂದು ಕ್ಯಾನ್ಸಲ್ ಮಾಡಬಹುದು ಅಥವಾ ಪೋಸ್ಟ್ ಪೋನ್ ಕೂಡ ಮಾಡಬಹುದು. ಸದ್ಯಕ್ಕೆ ಡಬ್ಲ್ಯೂ ಅವರು ಈಗ ಸದ್ಯಕ್ಕೆ ನೈಟ್ ಆಫ್ ಚಾಂಪಿಯನ್ಸ್ ನ ಮಾಡಿಸುವಂತಹ ಯಾವುದೇ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಆ ಯುದ್ಧ ಇನ್ನ ಎಷ್ಟು ದಿನ ನಡೆಯುತ್ತೆ, ಎಷ್ಟು ತಿಂಗಳು ನಡೆಯುತ್ತೆ ಗೊತ್ತಿಲ್ಲ. ಒಟ್ನಲ್ಲಿ ಗಾಯ್ಸ್, ರಾಯಲ್ ರಂಬಲ್ ಗಿಂತ ಮುಂಚೆನೆ ಏನಾದ್ರೂ ಯುದ್ಧ ಸ್ಟಾರ್ಟ್ ಆಗಿದ್ದಿದ್ರೆ ರಾಯಲ್ ರಂಬಲ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ್ದು, ಆ ಕಡೆ ಯುದ್ಧ ಸ್ಟಾರ್ಟ್ ಆಯ್ತು. ಸೊ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದ್ರು ಅಂತಾನೆ ಹೇಳ್ಬೇಕು. ಇಲ್ಲ ಅಂದಿದ್ರೆ ರಾಯಲ್ ರಂಬಲ್ ಕೂಡ US ಅಲ್ಲೇ ಮಾಡಿಸಬಹುದಾಗಿತ್ತು ಅವರು. ಏನೇ ಆಗ್ಲಿ, ಸದ್ಯಕ್ಕೆ ಸೌದಿ ಅರೇಬಿಯಾಗೆ ಹೋಗುವಂತಹ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ನೋಡೋಣ ಗೈಸ್, ಯುದ್ಧ ಎಲ್ಲ ನಿಂತು ಯಾವಾಗ ನಮ್ಮ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗಿ ಇನ್ನೂ ಈ ವರ್ಷ 2 ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ಕೊಂಡು ಬರ್ತಾರೆ ಅಂತ. ಇದೇನಾದ್ರೂ ಹಿಂಗೆ ನಡೀತಾ ಹೋದ್ರೆ, ವರ್ಷಗಳ ಕಾಲ ನಡೆದ್ರೆ ಪ್ರಾಬಬ್ಲಿ ರಸಲ್ ಮೇನಿಯಾ ಕೂಡ ಕ್ಯಾನ್ಸಲ್ ಆಗಬಹುದು ಸೌದಿ ಅರೇಬಿಯಾದಿಂದ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಒಬಾಫೆಮಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಫೇಸ್ ಮಾಡ್ತಾ ಇದ್ದಾರೆ ರಸ್ಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ತುಂಬಾ ದಿನಗಳ ಹಿಂದೆ ಒಂದು ನಾನು ಅಪ್ಡೇಟ್ ನ ತಿಳಿಸಿದ್ದೆ ನಿಮಗೆ. ಅಂದ್ರೆ ಪಾಲಿಮೆನ್ ಆಗಿ ಬ್ರಾಕ್ ಲೆಸ್ನರ್ ಅವರೇ ಹೋಗಿ ಡಬ್ಲ್ಯೂ ಬಳಿ ಡಿಮ್ಯಾಂಡ್ ನ ಮಾಡ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರು ಇನ್ನ ಯಾವುದೇ ರೀತಿಯ ಮ್ಯಾಚ್ ಅಲ್ಲಿ ಸೋಲೋದಿಲ್ಲ, ಅವರು ಸೋತ್ರೆ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ ಸೋಲ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಆ ಒಂದು ಅಪ್ಡೇಟ್ ಫೇಕ್ ಅಪ್ಡೇಟ್ ಅಂತೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಆ ರೀತಿ ಡಿಮ್ಯಾಂಡ್ ನ ಇಟ್ಟಿದ್ರೆ ನಿಜವಾಗ್ಲೂ ಕೂಡ ಮಂಡೇ ನೈಟ್ ರಾ ಅಲ್ಲಿ ಒಬಾಫೆಮಿ ಅವರಿಗೆ ನನ್ನ ಎದೆ ಮೇಲ್ಗಡೆ ಕಾಲಿಡು ಅಂತ ಹೇಳ್ತಾನೆ ಇರಲಿಲ್ಲ. ಅಂಡ್ ಪ್ರಾಬಬ್ಲಿ ಗೈಸ್ ಬ್ರಾಕ್ ಲೆಸ್ನರ್ ಅವರು ರಸ್ಸಲ್ ಮೇನಿಯಾದಲ್ಲಿ ಒಬಾಫೆಮಿ ಅವ್ರನ್ನ ಓವರ್ ಮಾಡೋದಕ್ಕೆ ಸೋಲ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ ಗಳಿಗೆಲ್ಲ ನಿಜವಾಗ್ಲೂ ತುಂಬಾನೇ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೇಕು ಇದು. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಒಬಾಫೆಮಿ ಅವರು ಫ್ಯೂಚರ್ ಬಗ್ಗೆ ಒಂದು ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲಿ ತುಂಬಾನೇ ಓಲ್ಡ್ ಗಾಯ್ಸ್ ಗಳಿದ್ದಾರೆ ಅಂಡ್ ನಿಜವಾಗ್ಲೂ ಅವರು ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಇರ್ತಕ್ಕಂತಹ ಏಜ್ ಅಲ್ಲಿ ಈ ಒಂದು ಬಿಸ್ನೆಸ್ ನ ಅವರು ಕಿಲ್ ಮಾಡ್ತಾ ಇದ್ದಾರೆ. ಈಗ ಇರ್ತಕ್ಕಂತಹ ತುಂಬಾ ಜನ 44, 45, 46 ವರ್ಷದವರೇ ಆಗಿರೋ ಕಾರಣ ಈಗ ಅವರು ಈ ಒಂದು ಕಂಪನಿಯಿಂದ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಾನು ಬರಬೇಕಾಗಿತ್ತು, ರೂಲರ್ ಆಗಿ ಅವರ ಜಾಗನ ನಾನು ಅಲಂಕರಿಸಬೇಕಾಗಿತ್ತು ಅಂಡ್ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ನಮ್ಮ ಒಬಾಫೆಮಿ ಅವರು ಕಮೆಂಟ್ ನ ಮಾಡಿದ್ದಾರೆ. ಏನೇ ಆಗಲಿ, ನಮ್ಮ ಒಬಾಫೆಮಿ ಅವರು ನಾನು ಇನ್ ಮುಂದೆ ಡಬ್ಲ್ಯೂ ರೂಲರು, ಡಬ್ಲ್ಯೂ ಫ್ಯೂಚರ್ ಅಂತ ಅವರಿಗೆ ಅವರೇ ಕಮೆಂಟ್ ನ ಕೊಡ್ಕೊಂಡಿದ್ದಾರೆ. ಆಫ್ಕೋರ್ಸ್ ಡಬ್ಲ್ಯೂ ಫ್ಯೂಚರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಕಾಣಿಸ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ವೈಪರ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಬಗ್ಗೆ. ರ್ಯಾಂಡಿ ಆರ್ಟನ್ ಅವ್ರನ್ನ ಡಬ್ಲ್ಯೂ ಅವರು ಸಡನ್ ಆಗಿ ಹೀಲ್ ಟರ್ನ್ ನ ಯಾಕೆ ಪ್ಲಾನ್ ಮಾಡಿದ್ರು? ಪ್ಲಾನ್ ಮಾಡಿದ್ದೆ ಆದ್ರೆ ರಸ್ಸಲ್ ಮೇನಿಯಾ ಬಿಟ್ಟು ಸ್ಮ್ಯಾಕ್ ಡೌನ್ ನಲ್ಲಿ ಯಾಕೆ ಪ್ಲಾನ್ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ಕೂಡ ಡೌಟ್ ಬಂದಿರುತ್ತೆ. ಬಟ್ ಈಗ ಗಾಯ್ಸ್, ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್ ಪ್ರಕಾರ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ ನೈಟ್ 1 ನ ಮೈನ್ ಇವೆಂಟ್ ಅಲ್ಲೂ ಕೂಡ ಬೇಬಿ ಫೇಸ್ ವರ್ಸಸ್ ಬೇಬಿ ಫೇಸ್ ಮ್ಯಾಚ್ ಆದ್ರೆ ಚೆನ್ನಾಗಿರೋದಿಲ್ಲ ಅಂತ ಡಿಸಿಷನ್ ನ ತಗೊಂಡು ಸ್ಮ್ಯಾಕ್ ಡೌನ್ ನಲ್ಲೇನೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನ ಮಾಡಿಸಿದ್ರಂತೆ. ನಿಮ್ಗೆ ಗೊತ್ತಿರಬಹುದು, ಈಗ ನಮಗೆ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಇಬ್ರು ಕೂಡ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳೇ. ಒಂದ್ ರೀತಿಲಿ ಇಬ್ರು ಕೂಡ ಹೀಲ್ ಸೂಪರ್ ಸ್ಟಾರ್ಸ್ ಗಳೇ. ಅವರ ಸ್ಟೋರಿ ಅದ್ಭುತವಾಗಿದೆ. ಬಟ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರ ವಿಚಾರನ ನಾವು ಗಮನಿಸಿದ್ರೆ ಇಬ್ರು ಕೂಡ ಪ್ಯೂರ್ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳು. ಏನ್ ಬಿಟ್ರೆ ಇವರು ಮ್ಯಾಚ್ ಆಡೋದಿಲ್ಲ, ತಪ್ಕೊಂಡು ಮುದ್ದಾಡ್ಬಿಡ್ತಾರೆ. ಆ ರೇಂಜ್ಗೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ನೈಟ್ 1 ಆಗಿ ನೈಟ್ 2 ಅಲ್ಲಿ ಎರಡು ಮೈನ್ ಇವೆಂಟ್ ಗಳಲ್ಲೂ ಕೂಡ ಬೇಬಿ ಫೇಸ್ ವರ್ಸಸ್ ಬೇಬಿ ಫೇಸ್ ಆದ್ರೆ ಸ್ಟೋರಿ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಅದಕ್ಕೋಸ್ಕರ ವೈಪರ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನ ಮಾಡೋಣ ಅಂತ ಡಬ್ಲ್ಯೂ ಅವರು ಹಾಲ್ ಆಫ್ ಎ ಸಡನ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಒರಿಜಿನಲ್ ಆಗಿ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ವಂತೆ. ಬಟ್ ಇದೊಂದೇ ಒಂದು ವಿಚಾರಕ್ಕೆ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನ ಮಾಡ್ತಾರೆ ಅಂಡ್ ಇದರಿಂದನೇ ರೋಡ್ ಟು ರಸ್ಸಲ್ ಮೇನಿಯಾ ಈಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಲಿಟ್ರಲಿ ಗಾಯ್ಸ್, ರಸ್ಸಲ್ ಮೇನಿಯಾಗೆ ಇನ್ನ ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ. ಇನ್ನು 1 ತಿಂಗಳು ಇದ್ರೂ ಕೂಡ, ಒಂದೇ ಒಂದು ತಿಂಗಳು ಇದ್ರೂ ಕೂಡ ಡಬ್ಲ್ಯೂ ಅವರು ಗಂತರ್, ಸೆತ್ ರೋಲಿನ್ಸ್, ಸ್ಯಾಮಿ ಝೈನ್ ಹಾಗೆ ಎಲೆ ನೈಟ್ ಅವರಿಗೆ ಯಾವುದೇ ರೀತಿಯ ಪ್ಲಾನ್ ನ ಮಾಡೇ ಇಲ್ಲ ರಸ್ಸಲ್ ಮೇನಿಯಾಗೆ. ಲಿಟ್ರಲಿ 4 ಬಿಗ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ಸ್ಟೋರಿ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಕಡೆ ಸೆತ್ ರೋಲಿನ್ಸ್ ಅವರ ಅಪೋನೆಂಟ್ ಯಾರು? ಡಬ್ಲ್ಯೂ ಅವರು ಏನಾದ್ರೂ ಹೋಪ್ ಇಟ್ಕೊಂಡಿದ್ದಾರಾ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ ರಸ್ಸಲ್ ಮೇನಿಯಾ ಅಷ್ಟೊತ್ತಿಗೆ ಬ್ರಾನ್ ಬ್ರೇಕರ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಮಾಡಿಸೋಣ ಅಂತ? ಅದು ಕೂಡ ಗೊತ್ತಿಲ್ಲ. ಐ ಥಿಂಕ್ ಅದಕ್ಕೇನೆ ಅವರು ಸೆತ್ ರೋಲಿನ್ಸ್ ಅವರ ಸ್ಟೋರಿನ ನಿಧಾನಕ್ಕೆ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಬಟ್ ನಾನ್ ಕೇಳೋದೇನಪ್ಪ ಅಂದ್ರೆ, ಇನ್ನು ಕೇವಲ ಒಂದೇ 1 ತಿಂಗಳು ಮಾತ್ರ ಬಾಕಿ ಇದೆ. ಆ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಫಿಸಿಕಲಿ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿಡಿಯೋ ಪ್ಯಾಕೇಜಸ್ ಮುಖಾಂತರನಾದ್ರೂ ಬಂದ್ರೆ ನಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಾವು ಕೂಡ ಪ್ರಿಪೇರ್ ಆಗ್ತೀವಿ. ರಸ್ಸಲ್ ಮೇನಿಯಾಗೆ ಇನ್ನೊಂದು ತಿಂಗಳಿದೆ, ಈ ಮ್ಯಾಚ್ ಗಳನ್ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಪ್ರಿಪೇರ್ ಆಗದಲ್ಲೇ ಹಾಲ್ ಆಫ್ ಎ ಸಡನ್ ನೀವು ಬುಕ್ ಮಾಡಿದ್ರೆ ಅದೊಂದು ರೀತಿ ರ್ಯಾಂಡಮ್ ಮ್ಯಾಚ್ ಅಂತ ಅನ್ಸುತ್ತೆ. ಇನ್ನು ನಮ್ಮ ಗಂತರ್, ಜಾನ್ ಸಿನಾ, ಏಜ್ ಸ್ಟೈಲ್, ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡಿದಂತಹ ವ್ಯಕ್ತಿ, ಇವ್ರಿಗೂ ಕೂಡ ಯಾವುದೇ ರೀತಿಯ ಸ್ಟೋರಿ ಲೈನ್ ನಮಗೆ ರಸ್ಸಲ್ ಮೇನಿಯಾಗೆ ನೋಡೋದಿಕ್ಕೇನೆ ಸಿಗ್ತಾ ಇಲ್ಲ. ಗಂತರ್ ಎಲ್ಲಿ ಮಂಡೇ ನೈಟ್ ರಲ್ಲಿ ಬರ್ತಾನೆ ಇಲ್ಲ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಅಲ್ಲಿಗೆ ತಗೊಂಡೋಗಿ ಮತ್ತೀಗ ಎಲ್ಲಿಗೆ ತಗೊಂಡು ಬಂದ್ರು ಅಂತ. ಇನ್ನು ನಮ್ಮ ಎಲೆ ನೈಟ್ ಅವರು ಪ್ರಾಬಬ್ಲಿ ವಿಷನ್ ನ ಫೇಸ್ ಮಾಡಬಹುದು ಅಂತ ಅನ್ಕೋತೀನಿ, ಅಥವಾ ಯಾವ್ದಾದ್ರು ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಅಂಡ್ ಇನ್ನು ನಮ್ಮ ಸ್ಯಾಮಿ ಝೈನ್ ಅವ್ರ ಕಡೆ ಬರೋದಾದ್ರೆ ಸ್ಯಾಮಿ ಝೈನ್ ಅವರಿಗೆ ಯಾವುದೇ ರೀತಿಯ ಮ್ಯಾಚ್ ಇರೋದಿಲ್ಲ ಅಂಡ್ ಅಥವಾ ಅವರು ಕೂಡ ಯಾವ್ದಾದ್ರು ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಸದ್ಯಕ್ಕೆ ಈ 4 ಬಿಗ್ ನೇಮ್ಸ್ ಗಳಿಗೆ ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಪ್ಲಾನ್ ಇಲ್ಲ. ಪ್ಲಾನ್ ಇದ್ರೂ ಕೂಡ ಡಬ್ಲ್ಯೂ ಅವರು ಬೇಗ ಅದನ್ನ ಬುಕ್ ಮಾಡ್ತಾ ಇಲ್ಲ ಅಂತ ಇಂಟರ್ನೆಟ್ ಅಲ್ಲಿ ಕಂಪ್ಲೇಂಟ್ ಓಡಾಡ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.